ಈಗ ಒನ್ ಸೆಕೆಂಡ್ ಪ್ಲೀಸ್. ಅಧ್ಯಕ್ಷರೇ, ಅವ್ರು ಮಾತಾಡಿರೋದು ಇಡೀ ಪ್ರಪಂಚಕ್ಕೆ ಹೋಗಿದೆ. ಯಾರು ಶಿವಲಿಂಗೇಗೌಡರು ಮಾತಾಡಿ ಇಡೀ ಪ್ರಪಂಚಕ್ಕೆ ಸೋಷಿಯಲ್ ಮೀಡಿಯಾ. ಇಲ್ಲಿ ಮಾತಾಡಿರೋದು ಯಾರು ಗೊತ್ತಿದೆ? ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲ ಏನೋ ಒಂಥರ ತ್ಯಾಪೆ ಆಗ್ತಾ ಇದ್ದೀರಾ. ಅವರು ಮಾತಾಡಿದ್ದಾರೆ, ಇದಕ್ಕೆ ನೋಡಿ ಅರ್ಥ ಪ್ರತಿಪಕ್ಷ ನಾಯಕರು ಒಂದೇ ನಿಮಿಷ. ನಿಮ್ಮ ಮಂಗಳೂರಲ್ಲಿ ಒಂದು ಭಾಷೆ ಇದೆ, ಅದೇನು ಹೇಳ್ತಾರೆ, ಅಣ್ಣ ಒಳ್ಳೆಯವನು, ಇಬ್ಬರು ಜಗಳ ಆಡಿ ಹೋತಾರಂತೆ, ಅಣ್ಣ ಒಳ್ಳೆಯವನು ತಮ್ಮ ತಪ್ಪು ಮಾಡುವುದಿಲ್ಲ ಅಂತಂತೆ. ಇದು ನ್ಯಾಯ? ತಪ್ಪು ಮಾಡಿದವ್ರು ತಪ್ಪು ಅಂತ ಹೇಳ್ಬೇಕು ನೋಡಿ. ಆ ಸ್ಥಾನ ಅಂತದ್ದು. ನಾನು ಅದನ್ನೇ ಹೇಳಿದ ಅಲ್ಲಲ್ಲ, ಒಂದ್ ಸೆಕೆಂಡ್ ತಾವು ಹೇಳಿದ್ದೀರಿ, ನಾನು ಅದನ್ನೇ ಹೇಳಿದಲ್ಲ. ಇದು ಮೀಡಿಯಾದಲ್ಲಿ ಬಂದಿದ್ದೆ, ಅಲ್ಲಿಂದ ಇಲ್ಲಿ ಇದನ್ನು ಚರ್ಚೆ ಮಾಡಿಸಿದ್ದ, ಅವರವ್ರ ಆತ್ಮಾವಲೋಕನ ಮಾಡಿ ಇಲ್ಲಿ ನೀವಿಂತು ಈ ಮೈಕ್ ತಿರುಗಿಸಿಕೊಂಡು ಅವರಿಗೆ ಹೇಳುವಂತ ಎಲ್ಲ ಏನೆಲ್ಲ ವಿಚಾರ ನೀವೆಲ್ಲ ನಿಮ್ಮ ಕಣ್ಣ ಮುಂದೆ ನೋಡಿದಿರಲ್ಲ. ನೀವು ಇಲ್ಲಿ ಅವರು ರೆಕಾರ್ಡಲ್ಲಿ ಇಲ್ಲದಿರ್ಬೋದು, ಅವು ನೀವೆಲ್ಲ ಕಿವಿಯಲ್ಲಿ ಕೇಳಿದಿರಲ್ಲ. ಆಯ್ತಪ್ಪ, ಅವ್ರು ನಿಮ್ದು ಸ್ವಲ್ಪ ಕಡಿಮೆ ಇರ್ಬೋದು, ಅವ್ರು ಸ್ವಲ್ಪ ಕೋಪ ಜಾಸ್ತಿ. ಅಧ್ಯಕ್ಷರೇ ಒಂದ್ ಸೆಕೆಂಡ್, ಅಲ್ಲ ನಾವು ಅವ್ರ ಶ್ರೀಮತಿ ಅವ್ರ ಬಗ್ಗೆ ಮಾತಾಡಿಲ್ಲ. ಕರೆಕ್ಟ್ ಅಲ್ಲ ನೀವು ಅಧ್ಯಕ್ಷರೇ ತಾಳ್ಮೆಯಿಂದ ಕೇಳ್ಬೇಕು ಅಧ್ಯಕ್ಷರೇ. ಅವ್ರ ಶ್ರೀಮತಿ ಅವ್ರ ಬಗ್ಗೆ ನಾವು ಮಾತಾಡಿಲ್ಲ, ಮತ್ತೆ ಅವ್ರನ್ನ ವೈಯಕ್ತಿಕವಾಗಿ ನಾವೇನ್ ಟಾರ್ಗೆಟ್ ಮಾಡಿಲ್ಲ. ನಾವು ಮಾತಾಡೋಂತ ಸಂದರ್ಭದಲ್ಲಿ ಹೇಳಿದ್ವಿ. ಅಂದ್ರೆ ಅವ್ರು ಏನ್ ಬೇಕಾ ಮಾತಾಡ್ಬೋದು. ಅಂದ್ರೆ ಈ ಮನೆಯಲ್ಲಿ ಬಂದಾಗ ಏನ್ ಮಾಡ್ಬೇಕು ಅಂತ ಜ್ಞಾನ ಇಲ್ವಾ? ಸತೀಶ್ ರೆಡ್ಡಿ ಅವರೇ, ನಿಮ್ಗೆ ಯಾರಾದ್ರೂ ಬೈದ್ರೆ ಅದು ನಿಮ್ಮ ಮಾತ್ರ ತಲೆಯಲ್ಲಿ ಇರ್ತದೆ ಹೊರತು ಪಕ್ಕದವನಿಗೆ ಗೊತ್ತಾಗುದು ಏನ್ ಬೈದಿದ್ದಾರೆ ಅಂತ ಹೇಳಿ. ನಿಮ್ಗೆ ಅವ್ರಿಗೆ ಏನು ಬೈದಿದ್ದಾರೆ ಅಂತ ಹೇಳಿ ಅವ್ರಿಗೆ ಮಾತ್ರ ಗೊತ್ತಿದೆ, ನೀವು ಬೈದವನಿಗೆ ಕೂಡ ಗೊತ್ತಿರುವುದಿಲ್ಲ. ಅಧ್ಯಕ್ಷರೇ ಅದನ್ನ ಹೊರಗಡೆ ಇದ್ರೆ ಸರಿ ಇರುತ್ತೆ ನ್ಯಾಯ, ಒಳಗಡೆ ಇದ್ದಾಗ ತಾವು ಸ್ಪೀಕರ್ ಸ್ಥಾನದಲ್ಲಿ ಇದ್ದೀರಾ, ಆ ರೀತಿ ಮಾತುಗಳನ್ನ ಮಾತಾಡಬಹುದಾ? ಅದನ್ನ ನಾನು ಹೇಳಿದಲ್ಲ. ಅವರು ನೋಡಿ ಅದಲ್ಲ, ಅವರು ಮಾತಾಡಿರೋಂಥದ್ದು ರೆಕಾರ್ಡ್. ಆ ರೆಕಾರ್ಡ್ ಅಲ್ಲಿ ಇರ್ಲಿಲ್ಲ. ಒಂದ್ ಸೆಕೆಂಡ್ ನಿಲ್ಲಪ್ಪ, ಒಂದ್ ಸೆಕೆಂಡ್ ನೋಡಿ ಅದನ್ನ ನಾನು ಹೇಳುವಂತದ್ದು. ನಾವು ನಮ್ಮಷ್ಟೇ ಆತ್ಮಲೋಕ ಮಾಡಿಕೊಂಡು ನೀವೇನು ಹೇಳ್ತೀರಿ, ಅವ್ರು ಅದನ್ನು ಯಾರು ಒಪ್ಪುದಿಲ್ಲ, ಅದನ್ನೆಲ್ಲರೂ ಕೂಡ ಖಂಡಿಸ್ತಾರೆ. ಇದು ವಿಚಾರ ಆ ವಿಚಾರ ಮಾತಾಡೋದು, ಮತ್ತೆ ಅವ್ರು ಮಾತಾಡಿದ ಪರಿಸ್ಥಿತಿ ಯಾವ್ದು ಅಂತ ಇಲ್ಲಿ ಇರುವಂತದ್ದು. ಆ ಪರಿಸ್ಥಿತಿ ಯಾವ ಪರಿಸ್ಥಿತಿ ಮತ್ತೆ ಅವ್ರು ಹೇಳ್ಬೇಕಾ ಇದಕ್ಕೆ ಸಂಬಂಧಪಟ್ಟಾಗ. ನೀವೀಗ ಇಲ್ಲಿ ಮಾಡಿದ್ದು ಈಗ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಮಂತ್ರಿ ಅದು ಬಿಟ್ಟು ನೀವು ಮೈಕ್ ಇರ್ದಾಗಿರ್ದು ಅವ್ರು ಶಿವಲಿಂಗ ಅವ್ರ ಹೆಸರು ತಕೊಂಡು ನೀವು ಅವ್ರಿಗೆ ಪ್ರತಿ ಪರಿಸ್ಥಿತಿ ಏನಾಗಬೇಕು. ಆಯ್ತು, ನೀವು ನಿಲ್ಲಿ ಸತೀಶ್, ತಾಳ್ಮೆ ಇರ್ಬೇಕಲ್ಲ ಅವ್ರಿಗೆ. ನೋಡಿ ನಿಮ್ಗೆ ನೋಡಿ ಒಂದ್ ಸೆಕೆಂಡ್. ಶಿವಲಿಂಗ ಗೌಡ್ರೆ, ಈಗ ನಿಮ್ಮ ಅಭಿಪ್ರಾಯ ಹೇಳಿ. ಏನು ಇವರ ಯಾಕಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯ ಏನಂತ ತಾವು ಹೇಳಿ. ಅಲ್ಲ ಈಗ ಈ ಒಂದು ವಿಚಾರ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಈ ಸದನದಲ್ಲಿ ನಿಂತು ನಾನು ಯಾವುದೇ ಕಾರಣಕ್ಕೂ ಸುಳ್ಳನ್ನು ನುಡಿಯಲ್ಲ. ಇದು ಇವತ್ತಲ್ಲ, ಇಲ್ಲಿಗೆ ನಾನು 1.5 ವರ್ಷದಿಂದಲೂ ಆ ವೇದವಾಸ್ ಕಾಮತ್ ಅವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಬರ್ತಾ ಇದ್ದೀನಿ. ಮೊನ್ನೆ ದಿವಸ ಹೇಳಿದೆ, ನಿನ್ ಮುಖ ನೋಡಲ್ಲಪ್ಪ, ನೀನು ಮಾತಾಡಬೇಡ ಅಂತಲೂ ಅಂದೆ. ಆ ಮನುಷ್ಯ ಏನ್ ಮಾಡ್ತಾನೆ ಅದೇನೋ ಗೊತ್ತಿಲ್ಲ. ನಾನ್ ಮಾತಾಡಕ್ಕೆ ಎದ್ದೆ ಅಂದ ತಕ್ಷಣ ಅಲ್ಲಿ ಮೈಕ್ ಹಾಕಿಬಿಟ್ಟು ಕೂಗ್ತಾರೆ. ನನ್ನ ಭಾಷಣಕ್ಕೆ ಅವರು ಸಲಗಾರ ಇಬ್ರುವೆ ಅದು ಯಾಕೆ ಅಡ್ಡಿಪಡಿಸ್ತಾರೆ ಅಂತ ಗೊತ್ತಿಲ್ಲ, ಯಾಕೆ ಅಡ್ಡಿಪಡಿಸ್ತಾರೆ ಅಂತ ಗೊತ್ತಿಲ್ಲ. ಏನ್ ಮಾಡ್ತೀರಿ, ನಮ್ಮ ಡೈರೆಕ್ಷನ್ ಇದೆ, ಶಿವಲಿಂಗೇಗೌಡ ಮಾತಾಡಕ್ಕೆ ಎದ್ದಾಗ ನೀವು ಮಾತಾಡ್ಬೇಕು ಅಂತ, ಅದರಿಂದ ನಾವು ಮಾತಾಡ್ತೀವಿ ಅಂತ ಒಂದ್ ದಿವಸ ಮಾತು ಬಂತು. ಒಂದ್ ನಿಮಿಷ ತಡ್ರಿ, ಸುಳ್ಳು ಹೇಳಲ್ಲ ಅಂದ್ಮೇಲೆ ಕೇಳ್ರಿ ಇರೋದನ್ನ. ಅದಾದ್ಮೇಲೆ ಎಲ್ಲಿವೆ ಅವರೇ ಹೋಗ್ಲಿಲ್ಲ ಸರ್ ಅಧ್ಯಕ್ಷರೇ, ಅವರೇ ಇಬ್ರು, ಇನ್ಯಾರು ಕೂಗ್ಲಿಲ್ಲ ಇಲ್ಲಿ. ಇವ್ರು ಜೈ ಜೈ ಅಂದ್ರ ಹೊರ್ತು ಅವರೇ ಇಬ್ರು, ಅವರು ಮೈಕ್ ಅದೆಂತಂದ ಒಂದು ಕಾಗದ ಮಾಡ್ಕೊಂಡು ಮೈಕ್ ಮಾಡ್ಕೊಂಡ್ರು. ಅವರು ಇಬ್ರು ಬಂದು ಇಲ್ಲಿ ಕುಣಿದ್ರು, ತಕ್ಕ ಕುಣಿದ್ರು, ಕಳ್ಳ ರಾಗಿ ಕಳ್ಳ 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 ನೋಡಿ ಅಂತೇಳಿ. ಆಮೇಲೆ ಅದೆಂತದ ಕೊಪ್ರಿ ಕಳ್ಳ ರಾಗಿ ಕಳ್ಳಲ್ಲ, ಕೊಪ್ರಿ ಕಳ್ಳ, ಅರಸಿಕೆರೆ ಕಳ್ಳ, ಏನ್ ಬೇಕು ಕೂಗಿರೋ, ಎಲ್ಲಿ ಹೋಗಿರೋ. ನಾನು ಒಂದು 10 ನಿಮಿಷ ತಡ್ಕೊಂಡೆ.
10 ನಿಮಿಷ ತಡ್ಕೊಂಡ್ಮೇಲೆ ಇಲ್ಲಿ ಇಡೀ ಸದನ ನೋಡಿತೆ ಅವ್ರು ಕುಣಿದದ್ದ. ನಾನು ಒಬ್ಬ ಸುಳ್ಳು ಹೇಳಿದ್ರೆ ಕೇಳ್ತಾರೆ. ನಿಮ್ಮವರೆಗೂ ನೀವು ಆತ್ಮ ಪರಿಶೋಧನೆ ಮಾಡ್ಕೊಳ್ಳಿ. ಆ ರೀತಿ ಕೂಗಿದಾಗ ನಾನು ಏನ್ ಮಾಡ್ಬೇಕು? ನಿಮಗೆ ಏನಪ್ಪ ಮಾನ ಮರ್ಯಾದೆ ಇಲ್ವಾ? ಯಾಕೆ ಹಿಂಗ್ ಕೂಗ್ತೀರಿ ಅಂತೇಳಿ ಎಷ್ಟೋ ಸಾರಿ ಫಸ್ಟ್ ಒಳ್ಳೆ ಹೇಳ್ದೆ. ಹೇಳಾದ್ಮೇಲೆ ಕಳ್ಳ ಅಂತ ಅಂದ್ಮೇಲೆ ನಾನು ನನ್ನ ತಾಳ್ಮೆನು ಕೆಡ್ತು ನಾನು ಮಾತಾಡಿದ್ದೀನಿ. ಇಲ್ಲ ಅಂತೆಲ್ಲ. ಅವು ಪದಗಳು ಮಾತಾಡುವಾಗ, ಆ ಬರದಲ್ಲಿ ಮಾತಾಡುವಾಗ ಆಗಿರ್ಬೋದು. ಅವರು ಮೊದಲು ಪ್ರಚೋದನೆ ಮಾಡಿದಾರೆ. ಅವರು ಪ್ರತಿಭಟನೆ ಮಾಡ್ತಾ ಇರೋದು ಯಾರ ಮೇಲೆ? ಇವ್ರ ಮೇಲೆ. ಅಧ್ಯಕ್ಷರೇ, ಮೊದಲು ಕೂಗಿರೋ ಈ ರೀತಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ನೀವು ಬಿಟ್ಟಿದ್ದೀರಾ? ಮೊದಲು ಕೂಗಿರೋ ಯಾರ್ಬೇಕಾದ್ರೂ ಇಲ್ಲಿಂದ ಮಾತಾಡಿ, ಮೊದಲು ಕೂಗಿರೇನು ನಾಳೆ ಸಮರ್ಥನೆ ಮಾಡ್ಕೋಬೋದಾ? ಇದನ್ನ ಅಲ್ಲಲ್ಲ, ನಾನು ಯಾಕೆ ಸಮರ್ಥನೆ ಇದೆ? ಪ್ರಪಂಚ ಸಮರ್ಥನೆ ಮಾಡ್ಕೊತೀರಿ? ಸಮರ್ಥನೆ ಏನ್ ಮಾಡ್ಕೊಳಕ್ ಹೋಗ್ತಾ ಇಲ್ಲ. ಮೊದ್ಲು ಕೂಗಿರೋ ಕಳ್ಳ ಇವರು ದರೋಡೆಕೋರ ತಿಮ್ಮಾಪುರ್ಗೆ ಸಹಾಯ ಮಾಡುತ್ತಿರುವ ಶಾಸಕರಿಗೆ ಕೂಗಿರು. ಆಮೇಲೆ ನಾನು ಇದೆಲ್ಲ ಮಾಮೂಲಿ, ನಾನು ಯಾವಾಗ ಎದ್ದು ಮಾತಾಡಿದಾಗ ಅಂದಿರ್ತಾರೆ ಅಂತ ಸುಮ್ಮನಾದೆ. ಕೊನೆಗೆ ನಾನು ಯಾವಾಗ ಮಾತಾಡಕ್ಕೆ ಎದ್ದೆ ಅದುವರೆಗೂ ನನ್ನ ವಿಚಾರ ಏನ್ ಮಾತಾಡಿಲ್ಲ. ಎದ್ದ ತಕ್ಷಣ 15-20 ನಿಮಿಷ ನಾನು ಮಾತು ಮುಗಿಸೋವರೆಗೂ 1 ನಿಮಿಷ ಮುಗಿಸಿರೋ ನೀವೇ ಪ್ರತ್ಯಕ್ಷದರ್ಶಿಗಳು. ಹೇಳಿ, ಆತ್ಮಸಾಕ್ಷಿಯಾಗಿ ಹೇಳಿ. 10-20 ನಿಮಿಷ ನಾನು ಮಾತಾಡಿರ್ಬೋದು. ಅಷ್ಟೊತ್ತಿನವರೆಗೂ ಏನಾರ ನನ್ನನ್ನ ಮಾತಾಡಕ್ ಬಿಟ್ರ? ಅಧ್ಯಕ್ಷರೇ, ಹೌದು, ಆರ್ಡರ್ ಇಲ್ಲ. ನಾವು ಪ್ರತಿಭಟನೆ ಮಾಡ್ತಾ ಇದೀವಿ, ನೀವು ಅವ್ರಿಗೆ ಭಾಷಣ ಕೊಡ್ತಿದ್ದೀರಾ. ಅದನ್ನ ಅವ್ರು ಕೇಳೋದಕ್ಕೆ ಅವ್ರಿಗೆ ರೈಟ್ಸ್ ಇಲ್ಲ. ಮಹಿಳೆ ಬಗ್ಗೆ ಮಾತಾಡಿದ್ರೆ ಅದು ಹೇಳ್ತಾರೆ ಈ ಸದನದಲ್ಲಿ ಏನು ಆಪಾದನೆ ಹೌದು, ಆರ್ಡರ್ ಅಲ್ಲಿ ಇದ್ದಿದ್ರೆ ನಾವು ಅವ್ರ ಮಾತು ಕೇಳ್ತಾ ಇದ್ವಿ. ಅವ್ರು ಹೇಳಿದಾರು ಇದು ಅವ್ರದ್ದು ರೆಕಾರ್ಡ್ ಇಲ್ಲ. ಈಗ ಎಲ್ಲ ಕಡೆ ಹೋಗಿದೆ, ಇವ್ರದ್ದು ಹೋಗಿಲ್ಲ. ಇವ್ರದ ನನಗೆ ಗೊತ್ತಿಲ್ಲ, ಇದು ಹೋಗಕ್ಕಲ್ಲ ಅಂತ ಸ್ವಲ್ಪ ಕಾತ್ ಕಡಿಮೆ ಆಡ್ತದೆ. ಹೋಗುತ್ತೆ, ನಂದು ಹೋಗುತ್ತೆ ಅಂತ ಮಾತಾಡಿದೆ. ಅದು ಅವ್ರದ್ದು ನಮ್ಮದು ಮಾತ್ರ ಹೋಗಿತ್ತೆ, ಅವ್ರದ್ದು ಹೋಗಿಲ್ಲ. ಅವ್ರು ಏನ್ ಮಾತಾಡಿರು ಅಂತ ಆವಾಗ ಇವರು RSS ನಲ್ಲ, ಅದಕ್ಕೆ ಏನ್ರಿ RSS ಅಂದಿರೋದು ನಿಜ, ಅಂದಿರೋದು ನಿಜ. ಅವ್ರು RSS ನಲ್ಲಿ ಬಂದಾರಲ್ಲ, ಕೂಗ್ತಾರಲ್ಲ ಯಾವಾಗಲೇ. ನಮ್ಮಲ್ಲಿ ಇದಾರೆ RSS ಕೂಗೋದ್ ಜಾಸ್ತಿ ಅಂತ. ನೀನು RSS ಅಂತ ಯಾಕೆ ಕೂಗ್ತೀಯ ಅಂತ ಕೇಳಿದೆ. ಈಗ ಅದನ್ನು ಸಮಸ್ಯೆಯನ್ನು ಪರಿಹಾರ ಏನೀಗ? ಒಂದ್ ಸೆಕೆಂಡ್ ಕೇಳಿ. ಆಯ್ತು, ಬೇಡ ಅಲ್ಲಿ ಬೇಡ, ಸಿಟಿಗೆ ಹೋಗ್ಬೇಕು, ಅಲ್ಲಿ ಆಗುದಿಲ್ಲ ಅಲ್ಲ, ಅಲ್ಲಿಗೆ ಹೋಗ್ಬೇಕು, ನೀವು ಸಿಟಿಗೆ ಹೋಗಿ ಮಾತಾಡ್ಬೇಕಲ್ಲ. ಈಗ ಇದ್ರೆ ನಾಯಕರೇ, ಪ್ರತಿಪಕ್ಷ ನಾಯಕರೇ, ನಾನು ನೋಡಿ ಇದನ್ನೊಂದು ಒಳ್ಳೆ ರೀತಿಯಿಂದ ನಾವು ಇದಕ್ಕೆ ಅಂತ್ಯ ಕಾಣಿಸ್ಬೇಕು ಇದರಲ್ಲಿ. ಯಾಕೆಂತ ಹೇಳಿದ್ರೆ ಬರೀ ಲಿಸ್ಲೇಟಿವ್ ಇದಂತಲ್ಲ. ಮನೆ ಅಧ್ಯಕ್ಷರೇ, ಒಂದ್ ಸೆಕೆಂಡ್, ಒಂದ್ ನಿಮಿಷ. ಮನೆ ಅಧ್ಯಕ್ಷರೇ, ನಾನು ಹಂಗೆಲ್ಲ ಮಾತಾಡಲ್ಲ ಅಂದ್ರು ಅಂತ. ಶಿವಲಿಂಗೇಗೌಡರು ಮಾತಾಡಿದಂತ ವಿಷಯದ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ನಮ್ದು ಆಕ್ರೋಶ ಇದೆ. 4 ಬಾರಿ ನಾನು ಗೆದ್ದಿದ್ದೀನಿ, ನನಗೇನೋ ಹಿಂಗಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ನಾನು 2018ರಿಂದ 2023ವರೆಗೆ ಕಡತದಿಂದ ತೆಗೆದುಹಾಕಲಾಗುವಂತ ಪುಸ್ತಕ ಓದ್ತಾ ಇದ್ದೆ. ವಿಧಾನಸಭಾ ಅಧ್ಯಕ್ಷರು ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅದನ್ನ ಕಡತದಿಂದ ತೆಗೆದುಹಾಕಬೇಕು ಅಂತ. ನಾನು ಶಿವಲಿಂಗೇಗೌಡರು ಹಿಸ್ಟ್ರಿ ಸುಮ್ಮನೆ ಓದ್ತೇನೆ. ಇದ್ರಲ್ಲಿ ಎಂತೆಂಥ ಪದಗಳನ್ನು ಇಲ್ಲಿ ಬಳಸಿದ್ರು, ಅದನ್ನ ಸಭಾಧ್ಯಕ್ಷರು ಹೆಂಗೆ ಕಡತದಿಂದ ತೆಗೆದ್ರು. ಅವಾಗಾದ್ರೂ ಒಬ್ಬ ಹಿರಿಯ ಸದಸ್ಯ ಮಾತಾಡಿದ್ದನ್ನ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋದಕ್ಕೆ ಒಂದು ಪಾಠ ಇದೆ. 12/2/2019 ಅಲ್ಲ, ಅಲ್ಲ ನಿಮ್ದೇ ಸಭಾಧ್ಯಕ್ಷರು ಪ್ರಕಟ ಮಾಡಿದಂತ ಪುಸ್ತಕ ಎಷ್ಟು ಬಾರಿ ಅವರು ಕಡತದಿಂದ ತೆಗೆದುಹಾಕುವಂತ ಫಿನಿಶ್ ಮಾಡಲಿ. ಈಗ ಮತ್ತೆ ಒಬ್ಬ ಹಿರಿಯ ಸದಸ್ಯ ಪದೇ ಉಪಮುಖ್ಯಮಂತ್ರಿಗಳು 1 ನಿಮಿಷ ಕೂತ್ಕೊಳ್ಳಿ, 1 ನಿಮಿಷ ನೋಡಿ. ಯಾವ್ಯಾವ ಪದಗಳನ್ನ ಬಳಸಿದ್ರು ಅಂತ ಮತ್ತೆ ಪದೇ ಹೇಳ್ತಾ ಹೋದ್ರೆ ನೋಡಿ. 1 ನಿಮಿಷ. ಯಾರು ನೋಡ್ರಿ, ಇಲ್ಲಿ ಯಾಕೆ ಮಾತಾಡ್ತೀರಾ? ಒಳ್ಳೆ ಕಥೆ ಆಯ್ತಲ್ಲ ನೋಡಿ. ಮಾನ್ಯ ಅಧ್ಯಕ್ಷರೇ, ಅವರು ಒಂದು ಪದ ಬಳಸ್ತಾರೆ, ತೆಗೆದು ಹಾಕಲಾದ ಅಸಂಸದೀಯ ಪದ. ಶಿವಲಿಂಗೇಗೌಡರು ಹೇಳಿರೋದು ಮಿಂಡ್ರಿ ಗುಟ್ಟಿದ. ಯಾರು
ನೀವೇ ಹೇಳ್ರಿ, ನಾನಲ್ಲ. ಬಿಡ್ರಿ, ನಾನ್ ಯಾಕೆ ಮಾತಾಡೋಣ? ತೆಗ್ದಾಕಿದ್ರಿ ನೀವು ಅದನ್ನ, ಒಬ್ರು. ತೆಗ್ದಾಕಿದ್ರಿ. ಎರಡನೇದು ನೋಡ್ರಿ, ಬುಕ್ಕಲ್ಲಿದೆ, ನಾನು ಓದ್ತಿರೋದಲ್ಲ, ಬುಕ್ಕಲ್ಲಿದೆ. ಇರ್ಬೋದು, ಎರಡನೇದು ಬಿಡಿ, ಅದೆಲ್ಲ ಹೇಳ್ತೀನಿ, ಮಾನ್ಯ ಅಧ್ಯಕ್ಷ, ಎರಡನೇ ಪದ ಯಾರ ಹೇಳ್ತಾರೇನ್ರಿ? ಬಿಡ್ರಿ. 12/2/2019 ಕೇಳಿರೋದು ಅಪಾಪೋಲಿಗಳು ಎಮ್ಎಲ್ಎಗಳು ಅಪಾಪೋಲಿಗಳು ಅಂದವ್ರು ಹೇಳಿದ್ರೆ ಸದನದ ತೆಗೆದಾಕಿದ್ರು. ಯಾವನೊಬ್ಬ ಅಂದ್ರೆ ಸುಳ್ಳು ಹೇಳನೆ ಬಿಡ್ರಿ. ಅವರು ಸದನದ ನಡವಳಿಕೆಗಳನ್ನ ಪದ್ಧತಿ ಇದು ಇಲ್ಲ. ನೋಡಿ, ಯಾವಾಗ ಬೇಕಾದ್ರೂ ಹಿಂಗ್ ಮಾತಾಡ್ತಾನೆ ಇರ್ತಾರೆ. ಮಾತಾಡ್ತಾ ಇರ್ತೀವಿ. ಇದು ನೀವು ಮಾತಾಡ್ದಾಗ ನಾನು ಮಾತಾಡ್ತೀನಿ. ನಾನಲ್ಲ. ಈಗ ನಿಮ್ಮ ಸದಸ್ಯರು ಮಾತಾಡ್ತಾ ಇದ್ರೆ ಸಮಸ್ಯೆ ಜಾಸ್ತಿ ಮಾಡಿದ ಸಮಸ್ಯೆ ಕಡಿಮೆ ಮಾಡಿದ. ಇದರಲ್ಲಿ ಒಂದು ನಿಮಿಷ, ಇದರಲ್ಲಿ ನಿಮ್ಮ ಪದ ತೆಗೆದಾಕಿರೋದು ಇದೆ. ನೀವು ಸದಸ್ಯರಾಗಿದ್ದಾಗ ಯಾವ ಪದಗಳನ್ನು ತೆಗೆದಿದೆ ಅಂತನಿದೆ. ಅದನ್ನ ಹೇಳಿದ್ರೆ ದಯಮಾಡಿ ನಿಮಗೆ ಅಗೌರವ ತೋರಿದ ನಾನು ಓದಲ್ಲ. ಅಬ್ದುಲ್ ಖಾದರ್ ಅವರ ಪದಗಳನ್ನ ತೆಗೆದುಹಾಕಿರೋದು ಅಂತಿದೆ. ಹಂಗಾಗಿ ಇದು ಒಳ್ಳೇದಲ್ಲ. ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಸದನದಲ್ಲಿ ನಡವಳಿಕೆಗಳನ್ನು ತಿಳ್ಕೊಳ್ಳೋದು ಭಾರಿ ಅಗತ್ಯ ಇದೆ. ಹೀಗಾಗಿ ನೀವು ಮಾತಾಡಿದ್ದೇಳ್ರಿ. ಈಗ ಅಧ್ಯಕ್ಷ ಸಮರ್ಥನೆ ಮಾಡ್ಕೊಳ್ಳೋಕೆ ಬರಬೇಡಿ. ಚರ್ಚೆ ಬೇಡ. ಈಗ ಒಂದ್ ಸೆಕೆಂಡ್ ಅವ್ರು ಮಾತಾಡಿ ಸರಿ. ಈಗ ಏನು ಅವ್ರು ಮಾತಾಡಿದ ನೋಡಿ, ಈಗ ನನ್ನ ಅಭಿಪ್ರಾಯ ಪ್ರತಿಪಕ್ಷ ನಾಯಕರೇ, ಅವ್ರು ಮಾತಾಡಿದ ತಾವು ಎರಡು ಕೂಡ ಈ ಕಡೆಯಿಂದ ಇವರನ್ನು ಪ್ರಚೋದನೆ ಮಾಡೋದಕ್ಕೆ ತಾವು ವಿಷಾದ ವ್ಯಕ್ತಪಡಿಸಿ, ಮತ್ತೆ ತಾವು ಅಲ್ಲಿಂದ ಪಕ್ಷದ ಮೇಲೆ ತಾವು ಕೂಡ ತಮ್ಮ ಈ ರೀತಿ ಅದು ತಮ್ಮ ಅದನ್ನು ಅರ್ಥ ಮಾಡಿ ತಾವು ಕೂಡ ವಿಷಾದ ಕ್ಷಮೆ ಕೇಳಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ ಈಗ ನೀವು ಒಪ್ಕೋತೀರಾ? ಒಪ್ಕೋತೀರಾ? ಕಳ್ಳ ಅಂತ ಅಂದ್ಬಿಟ್ಟು ಸಂಸದಿ ಶಿವಲಿಂಗೇಗೌಡ ಕಳ್ಳ ಆದ್ರೆ ಶಿವಲಿಂಗೇಗೌಡ ಕಳ್ತನ ಸ್ಪಷ್ಟಪಡಿಸ್ಲಿ. ಮತ್ತು ಅವರು ಶಿವಲಿಂಗೇಗೌಡ ಕಳ್ಳ ಅಂತ ಕರೆದರೆ ಅವರು ಕಳ್ತನ ಪ್ರಚಾರ ಕೊಟ್ಟವ್ರಿಗೆ ಏನಿಲ್ಲ ಹಾಗಾದ್ರೆ, ಅಲ್ಲ ನಾವೇನು ಹೇಳಿಲ್ಲ, ಮಾಡಿದವ್ರಿಗೆ ಏನಿಲ್ಲ. ನಾವೇನು ಹೇಳಿಲ್ಲ. ನೀವಲ್ಲ, ನಿಮ್ಮ ಪರ ಅವರ ಪರ ತೆಗೀರಿ. ಎಲ್ಲಿ ಹೇಳಿದ್ದಾರೆ ಕೊಡಿ. ನೋಡಿ, ಎಲ್ಲ ನಮ್ಮ ಕಣ್ಣ ಮುಂದೆ ಸದನ ಏನು ನಡೆಯೋದು ಮಾಡಬೇಕು. ಆನ್ ರೆಕಾರ್ಡ್ಸ್ ನಡೆಯೋದು ಸದನ. ರೂಪಕಲ್ಪನೆ ಪ್ರಾರಂಭ ಮಾಡಿ. ಎಲ್ಲಿ ಅರ್ಥ ಮಾಡಿ. ಹೌದು, ಅದು ಒಂದೊಂದಲ್ಲ ಭ್ರಷ್ಟ ಅಂದರೆ ಏನ್ ಬೇಕು ಎಲ್ಲ ಹಂಗೆ ಅವ್ರು ಹೇಳಿ, ನಮಗೂ ಆ ಪದ ಉಪಯೋಗ ಮಾಡಕ್ಕೆ ನಾಳೆ ಅವಕಾಶ ಇರ್ಲಿ. ಅದು ಹಂಗೆ ಇರ್ಲಿ. ಆ ಪದ ನಾವು ಅದನ್ನ ಅವ್ರ ಮೇಲೆ ಉಪಯೋಗ ಮಾಡಕ್ಕೆ ಹಂಗೆ ಇರ್ಲಿ. ನಾವು ಅಪ್ಪಲ್ಲ, ಇಲ್ಲ ಅದನ್ನಾಗಲೇ ತಕ್ಷಣ ತೆಗಿದ್ದೇವೆ. ಅದು ನಿಮ್ಮನ್ನು ಕೇಳಿ ನಾನು ತೆಗಿಬೇಕಂತ ಇಲ್ಲ, ಅದು ನನ್ನ ಡ್ಯೂಟಿ ನಾನು ತೆಗೆದಿದ್ದೇನೆ. ಅದನ್ನು ಅದು ನಾವು ಅವರ ಕ್ಷಮಾಪಣೆ ಇಲ್ಲ, ಆಗ್ರಹ ಮಾಡಲ್ಲ ನಾವು ಕ್ಷಮಾಪಣೆಗೆ. ಅವ್ರು ನೋಡಿ, ಒಮ್ಮೆ ನೀವೇ ಹೇಳ್ತೀವಿ ಕ್ಷಮಾಪಣೆ ಕೇಳ್ಬೇಕಂತ ಹೇಳಿ, ಒಮ್ಮೆ ನೀವೇ ಹೇಳ್ತೀವಿ ನಾವು ಕೇಳುದಿಲ್ಲ. ಈ ರೀತಿ ನಿಮ್ಗೆ ಅದರ ಸಮಸ್ಯೆ ಬಗೆಹರಿಸಿಕ್ಬೇಕಾ, ಅಲ್ಲಿ ಸಮಸ್ಯೆ ಜಾಸ್ತಿ ಮಾಡ್ಬೇಕು. ಬಿಡಿ, ಒಳ್ಳೆ ಪರಂಪರೆ ಹಚ್ಚಿದ್ದೀರಾ. ಪರಂಪರೆ ನೋಡಿ, ನಾವು ಕ್ಷಮಾಪಣೆ ಕೇಳಲ್ಲ, ನಾವು ಕೇಳಲ್ಲ, ಯಾವತ್ತು ಕೇಳಲ್ಲ. ನಾವು ಅದೇ ಪದ ಉಪಯೋಗ ಮಾಡ್ತೀವಿ. ಲೂಟಿ ಕಾಂಗ್ರೆಸ್ ಲೂಟಿ ಅಂತ ಕೇಳ್ಬೇಡ, ಕೇಳ್ಬೇಡಿ, ದಯವಿಟ್ಟು ಕೇಳ್ಬೇಡಿ. ಈ ಪರಂಪರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇಲ್ಲ. ಬಿಡಿ, ನೀವು ಮಾನ್ಯ ಅಧ್ಯಕ್ಷರೇ, ಗೌರವ ಬೇರೆ. ನೀವು ಕೇಳಿದಿಲ್ಲ ಇರಲ್ಲ ಅಧ್ಯಕ್ಷರೇ, ನಿಮ್ಗೆ ಹೇಳಿದ ಮೇಲೆ ಕೇಳಲಿಕ್ಕಾಗುದಿಲ್ಲ. ಮತ್ತೆ ನಮ್ಮ ತೋರಿಸ್ತೀನಿ. ಹಾಗಾಗಿ ಒಬ್ಬ ಮಾತಾಡಿ ನಿಮ್ಗೆ ನೀವು ಕೇಳುದಿಲ್ಲ, ಅವ್ರಿಗೆ ಹೇಳಿದ್ರೆ ನೀವು ಅವ್ರು ಕೇಳುದಿಲ್ಲ. ಕರ್ಕೊಂಬೋಗಪ್ಪ ಅವ್ನು. ಎಂತ ಮಾಡುದಿಲ್ಲ. ಅಲ್ಲ, ಈ ರೀತಿ ಭಾಷೆ ಉಪಯೋಗ ಮಾಡೋದು ಅದನ್ನ ಹೇಳಿದಲ್ಲ ಮಾನ್ಯ ಅಧ್ಯಕ್ಷರೇ. ತೆಗೆಯೋದು ಬೇಡ. ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಸ್ಟೇ ತಗೊಂಡಿರೋದು ನಾನು ಸ್ವಾಮಿ. ಏನ್ ಮಾತಾಡಿದ್ರು ಈ ಸದನ ಸದಸ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಇವ್ರು ಆಡಿದ ಮಾತುಗಳು ಯಾಕೆ ಸ್ಟೇ ತಗೊಂಡ್ರು? ಸ್ಟೇ ಯಾಕೆ ತಗೊಂಡಿದ್ದಾರೆ ಅವರು? ರೂಪಕಲಾ ಅವರು ಮಾತಾಡಿ.
ಒಬ್ಬ ಹೆಣ್ಮಗಳಿಗೆ ಇವರಿಂದ ಮಾನ್ಯ ಮಾತಾಡಿದಾರೆ ಸಭಾಧ್ಯಕ್ಷರೇ. ಅಂತಂದ್ರೆ ಅವ್ರ ಹೆಣ್ಮಕ್ಳೇ ನೋಡ್ತಾರೆ ಆಯ್ತು. ಇಡೀ ರಾಜ್ಯದ ಹೆಣ್ಮಕ್ಳು. ನಿಮ್ಮ ಬಸವಲಿಂಗೇಗೌಡರ ಸಂಪ್ರದಾಯ ಸರಿ ಇದೆ. ಆ ಕಡೆ ಈ ಕಡೆ ಹೋಗಿ ನಿಂತ್ಕೊಳ್ಳಿ. ಹೆಣ್ಮಕ್ಳಿಗೆ ಏನಾದ್ರು ಗೊತ್ತಂತೀರಾ ಹಂಗಾರೆ? ಅವ್ರು ಮಾತಾಡಿ. ಈಗ ಅವ್ರು ಒಪ್ಪಿಕೊಳ್ಳೋರೆ. ಅವ್ರ ವಾಯ್ಸ್ ಆಪನ್ನ ಟೆಸ್ಟ್ ಕೊಡಿ. ವಾಯ್ಸ್ ಆಪನ್ನ ಟೆಸ್ಟ್ ಕೊಡಿ ನೋಡೋಣ. ಒಬ್ಬ ಲಿಂಗಾಯತ ಸಮುದಾಯದ ಹೆಣ್ಮಕ್ಳಿಗೆ ಅವ್ರ ಮೇಲೆ ಮಾತಾಡ್ತಾರೆ ಅಂತಂದ್ರೆ ಅದು ಸರಿಯಲ್ಲ. ಮಹಾತ್ಮ ಮಾನ್ಯ ಗಾಂಧಿ ಅಧ್ಯಕ್ಷರೇ, ಗೃಹ ಖಾತ್ರಿ ಯೋಜನೆಯ ಬೆಳಗ್ಗೆಯಿಂದ ಸದನ ನಡೆಸಿರಿ ಮಹತ್ವಾಕಾಂಕ್ಷಿ ನಾವು. ಯೋಜನೆಯ ಮಾನ್ಯ ಅಧ್ಯಕ್ಷರೇ, ಮಹತ್ವವನ್ನ ಒಂದ್ ಅರ್ಥ ನಿಮಿಷ ಮಾಡಿಕೊಂಡು ಕೇಳಿ, ಅಲ್ಲ ಒಂದ್ ನಿಮಿಷ ಅಲ್ಲಪ್ಪ ನಿಮ್ಗೆ ನಿಮ್ಗೆ ವಿಷಾದ ವ್ಯಕ್ತ ಅವರು ಬೇಡಂತೆ, ನೀವು ವಿಷಾದ ವ್ಯಕ್ತಪಡಿಸಲಂತೆ, ಅವ್ರು ಕೇಳುದು ಬೇಡಂತೆ, ಮತ್ತೆ ಸುಮ್ಮನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.